ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟಾಗಿ ವ್ಲಾಗ್ ನೋಡಿ. ಅದರ ಜೊತೆಗೆ ಈ ಒಂದು ಬ್ಯೂಟಿಫುಲ್ ನೇಚರ್ ಮಧ್ಯದಲ್ಲಿ ನಾನಿವತ್ತು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ದಯವಿಟ್ಟು ಊಟನ ಕ್ಯಾರಿ ಮಾಡಿ. ಇಲ್ಲಿ ನಿಜವಾಗ್ಲೂ ಊಟ ಚೆನ್ನಾಗಿಲ್ಲ. ವ್ಲಾಗಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ, ಕಂಪ್ಲೀಟಾಗಿ ವ್ಲಾಗ್ ನೋಡಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಸೆಕೆಂಡ್ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವಿದು ನಾಗರಹೊಳೆಯಿಂದ ಮುಂದೆ ಬಂದಿರುವಂತಹ ಒಂದು ಏರಿಯಾ ಇದಾಗಿದೆ. ಇದು ಬಂದು ಗುಟ್ಟಾಗಿ ಹೋಗುವಂಥ ಜಾಗ. ಸೊ ಈ ಒಂದು ವೆದರ್ ನೋಡಿದ್ರೆ ಕಂಪ್ಲೀಟಾಗಿ ನಮಗೆ ಮಡಿಕೇರಿ ಕೂರ್ಗ್ ಎಫೆಕ್ಟು ಅಥವಾ ಫೀಲ್ ತುಂಬ ಚೆನ್ನಾಗಿದೆ. ಸೊ ನಿಯರೆಸ್ಟ್ ಕೂರ್ಗಾಗಿರೋದ್ರಿಂದ ಆ ವೆದರ್ ಆ ಥರ ಇದೆ. ಸೊ ನಾವಲ್ಲಿ ಗುಟ್ಟಾಗೆ ರೀಚ್ ಆದೋ. ಈ ವೆದರ್ ಇಲ್ಲಿ ವೇ ಆಫ್ ಅಥವಾ ಕೈಂಡ್ ಆಫ್ ಪೀಪಲ್ಸ್ ಬೇರೆ ಥರ ಇದ್ದಾರೆ ಕಂಪೇರ್ಡ್ ಟು ಅವರ್ ಹುಣಸೂರು ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಬಂದು ಇಲ್ಲಿ ಒಂದೆರಡು ಶಾಪ್ ಕೂಡ ಮಾಡಿದ್ದೀವಿ ಲಾಸ್ಟ್ ಟೈಮ್ ಬಂದಾಗ. ಇಲ್ಲಿಂದ ನಮ್ಮ ಪ್ಲ್ಯಾನಿಂಗು ಅಥವಾ ನಮ್ಮ ಜರ್ನಿ ಶುರುವಾಗುವಂಥದ್ದು ಇದನ್ನು ಇರ್ಪು ಜಲಪಾತ, ಇರ್ಪು ಫಾಲ್ಸ್ ಅಂತಲೇ ಹೇಳಿ ಫೇಮಸ್ ಆಗಿರುವಂಥ ಒಂದು ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಈ ಫಾಲ್ಸಿಗೆ ವಿಸಿಟ್ ಮಾಡಿದಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗನ್ನು ನೋಡ್ತಾ ಇದ್ರು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಅಲ್ಲಿ ನೋಡ್ಬೋದು ಆ ವೆದರ್ ಇಲ್ಲಿಂದಾನೇ ಗುಟ್ಟದಿಂದನೇ ನಮಗೆ ಆ ಇರ್ಪು ಫಾಲ್ಸ್ ಒಂದು ನೇಚರು ನಮ್ಮ ಕಣ್ ತುಂಬುವಷ್ಟು ಚೆನ್ನಾಗಿದೆ. ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಇದಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಥರ ಒಂದು ಟ್ರಿಪ್ಪನ್ನು ಆಗಾಗ ಹೋಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್ಗೆ. ಇಟ್ ಈಸ್ ಒನ್ ಆಫ್ ದ ಚೇಂಜಸ್ ಅಂತ ಹೇಳ್ಬೋದು. ಇನ್ನು ಇರ್ಪು ಜಲಪಾತದ ಬಗ್ಗೆ ಒಂದಷ್ಟು ಹೇಳೋದಾದರೆ, ಇಲ್ಲಿ ಈ ಒಂದು ಇರ್ಪು ಜಲಪಾತನ ಇನ್ನೊಂದು ಹೆಸರಲ್ಲಿ ಕೂಡ ಕರೀತಾರೆ. ಅದಕ್ಕೂ ಮುಂಚೆ ಇದು ಎಲ್ಲಿದೆ ಅಂದರೆ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಿಗೆ ಅಥವಾ ಬ್ರಹ್ಮಗಿರಿ ಬೆಟ್ಟದ ಕೆಳಗೆ ಕೇರಳದ ವೈನಾಡು ಜಿಲ್ಲೆಯ ಗಡಿಯಲ್ಲಿ ಇದು ಸಿಗುತ್ತೆ. ಆ ವೈನಾಡು ಜಿಲ್ಲೆಯ ಒಂದು ಗಡಿ ಭಾಗದಲ್ಲಿ ನಮಗೆ ಈ ಒಂದು ಇರ್ಪು ಫಾಲ್ಸ್ ನಮಗೆ ಸಿಗುತ್ತೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಕೂಡ ಆನ್ ದ ವೇ. ಇಲ್ಲಿ ನೋಡ್ಬೋದು ನನ್ನ ಮಗಳಿಗೆ ಗಿಡ ಬೇರೆ ಕಾಣಿಸ್ತಾ ಇದೆ ನಿಮಗೆ. ಅವಳಿಗೂ ಒಂದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರಲ್ಲ, ಹಾಗೆ ನಾನು ಓದೋದ್ರಲ್ಲಿ ಫೇಮಸ್. ನಮ್ಮ ಮನೆಯವರು ಹೊರಗಡೆ ಈ ಥರ ಔಟಿಂಗ್ಸ್ಗಳಿಗೆ ಹೋಗೋದ್ರಲ್ಲಿ ಫೇಮಸ್ಸು. ಸೊ ಹಾಗಾಗಿ ನನ್ನ ಮಗಳಿಗೆ ಎರಡೂ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ. ಈ ಕಡೆಗೆ ನಾನು ಓದ್ತೀನಿ, ಈ ಕಡೆಗೆ ಅವರು ಪ್ರಪಂಚ ತೋರಿಸ್ತಾರೆ. ಸೊ ಇಟ್ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್ ನನ್ನ ಮಗಳಿಗೆ ಸಿಕ್ಕಿದೆ ಅಂತ ಅಂದ್ಕೊಂಡು ಈ ಒಂದು ಪ್ಲೇಸಿಗೆ ನಾವು ರೀಚ್ ಆಗ್ತಾ ಇದ್ದಂಗೆ ಒಂದು ವೈಬ್ ಸಿಗುತ್ತೆ. ಆ ಸ್ಪೆಷಲ್ ಎಫೆಕ್ಟ್ ಅಂತ ಅನಿಸುತ್ತೆ. ಇಟ್ಸ್ ಚೇಂಜಸ್ ಅಂತ ಅನಿಸುತ್ತೆ. ನನ್ನ ಮಗಳಿಗೆ ಸ್ವಲ್ಪ ಬಿಸಿಲು ಅಂತ ಹೇಳಿದ್ಲು ಅಂತ ಹೇಳಿ ಸ್ವಲ್ಪ ನೆರಳಿಗೆ ಕೂಡ ಇದು ಮಾಡ್ತಾಯಿದ್ದು. ಸೊ ನಾವು ಕೂಡ ರೀಚ್ ಆಗಬೇಕು. ಫಸ್ಟ್ ಟೈಮ್ ನಾವೆಲ್ಲಿಗೆ ವಿಸಿಟ್ ಮಾಡ್ತಾ ಇರುವಂಥದ್ದು. ವಿತೌಟ್ ಪ್ಲ್ಯಾನಿಂಗ್ ಹೋಗಿರೋದ್ರಿಂದ, ವಿತ್ ಪ್ಲ್ಯಾನಿಂಗ್ ಆಗಿದ್ದರೆ ಮೊದಲೇ ಹೋಗಿದ್ದರೆ ಏನೆಲ್ಲ ಬೇಕು ಅನ್ನೋದು ನಮ್ಗೆ ಐಡಿಯಾ ಸಿಗ್ತಾಯಿತ್ತು. ಬಟ್ ಫಸ್ಟ್ ಟೈಮ್ ನಾವು ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಿಪ್ರೇಷನ್ ಕೂಡ ಮಾಡಿಕೊಳ್ಳದೆ ನಾವು ಹೋಗ್ತಾ ಇದ್ದೀವಿ. ಸೊ ಏನು ನೀವು ಇಲ್ಲಿಗೆ ಹೋಗಬೇಕು ಅಂದರೆ ಇರ್ಪು ಫಾಲ್ಸ್ಗೆ ಹೋಗಬೇಕು ಅಂತ ಅಂದರೆ ನೀವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಬೇಕು ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ನೀವು ಎಷ್ಟು ಜನ ಯಾವ ಏರಿಯಾ ಕಡೆಯಿಂದ ಬರ್ತೀರಾ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ಮೊದಲನೇದು ನೀರನ್ನು ತಗೊಳ್ಳಿ ಕುಡಿಯೋದಕ್ಕೆ, ಜೊತೆಗೆ ಫುಡ್ಡನ್ನು ತಗೊಳ್ಳಿ. ಯಾಕೆಂತ ಹೇಳಿದ್ರೆ ನಾನು ಈ ವಿಡಿಯೋ ಶುರುನಲ್ಲೇ ಹೇಳಿದ್ದೀನಿ, ಇಲ್ಲಿ ಊಟದ ವ್ಯವಸ್ಥೆ ಅಷ್ಟಾಗಿ ಚೆನ್ನಾಗಿಲ್ಲ. ಎಷ್ಟೊಂದು ಜನ ಹಾಗಾಗಿ ಬಿಟ್ಬಿಟ್ಟಿದ್ರು ಕೂಡ ನಾವು ಆರ್ಡ್ರ್ ಮಾಡೋಕ್ಕೆ ಮುಂಚೆಗೂ. ಸೊ ನೀವು ಇಲ್ಲಿಗೆ ಹೋಗ್ತಾ ಇದ್ದೀರಾ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಫ್ಯಾಮಿಲಿ ಹೋಗ್ತಾ ಇದ್ದೀರಾ ಅಂದರೆ ನೀವೇ ಫುಡ್ಡನ್ನು ಪ್ರಿಪೇರ್ ಮಾಡಿ ಕ್ಯಾರಿ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು 220 ಸ್ಟೆಪ್ಸ್ಗಳಿದೆ ಅಲ್ಲಿ. ಅದನ್ನು ಹತ್ತಿ ಇಳಿಬೇಕು. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಸೆಕ್ಯೂರ್ ಆಗಿ ಊಟದ ವ್ಯವಸ್ಥೆ ಕರೆಕ್ಟಾಗಿತ್ತು ಅಂದರೆ ಆ ಒಂದು ಖುಷಿನೇ ಬೇರೆ ಆಗಿರುತ್ತೆ. ಬಟ್ ಅಲ್ಲೇ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಹತ್ತು ಇಳಿಯೋಷ್ಟರಲ್ಲಿ ಮತ್ತೆ ಸುಸ್ತಾಗಿ ಚೆನ್ನಾಗಿಲ್ದಿದ್ರು ತಿನ್ನಬೇಕು ಅನ್ನೋ ಅನಿಸುತ್ತೆ. ಒಂದು ಮಗು ಕೂಡ ಮ್ಯಾಗಿ ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ನಾವು ಮ್ಯಾಗಿ ಕೂಡ ಆರ್ಡ್ರ್ ಮಾಡಿದ್ದು, ಅದು ಚೆನ್ನಾಗಿರಲಿಲ್ಲ. ಬನ್ನಿ ಹೋಗ್ತಾ ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವೆದರ್ಗೆ ಹೋಗೋಕ್ಕೆ ಮುಂಚೆ ಈ ಥರ ಒಂದು ಬೆಟ್ಟಗಳನ್ನು ಬಳಸಿ ಹೋಗಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳಿದ್ರೆ ಆ ಹಸಿರು ಬೆಟ್ಟ, ಆ ವೆದರು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು.
ಇಲ್ಲಿ ಈ ವೆದರಿಗೆ ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ವಿಸಿಟ್ ಮಾಡ್ತಾ ಇರುವಂಥದ್ದು. ಹೋಗಬೇಕು ಅಂತ ಹೇಳಿದ್ರೆ ನೀವು ಮ್ಯಾಪನ್ನು ಹಾಕ್ಕೊಂಡು ರೀಚ್ ಆಗಿ, ಯಾಕೆಂತ ಹೇಳಿದ್ರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ರಾಂಗ್ ರೂಟಲ್ಲಿ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಬಟ್ ಫ್ರೆಂಡ್ ಸರ್ಕಲಲ್ಲಿ ಬೈಕ್ ರೈಡಿಂಗ್ ಮಾಡಿಕೊಂಡು ಈ ವೆದರಿಗೆ ರೀಚ್ ಆಗ್ತೀವಿ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ನು ಹುಡುಗಿರು ಅಥವಾ ಫ್ರೆಂಡ್ಸ್ಗಳು ಹೋಗ್ತೀವಿ ಅಂತ ಹೇಳಿದ್ರೆ ಈ ಥರ ನಿಮ್ಮದೇ ಓನ್ ವೆಹಿಕಲ್ ಮಾಡ್ಕೊಂಬಂದರೆ ಬೆಸ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ತುಂಬ ಜನ ಓನ್ ವೆಹಿಕಲ್ಸ್ಗಳಲ್ಲಿ ಮತ್ತು ಬಂದಿದ್ದಾರೆ. ಇನ್ನು ಹುಡುಗರಿಗೂ ಕೂಡ ಒನ್ ಆಫ್ ದ ಬೆಸ್ಟ್ ಟ್ರಕ್ಕಿಂಗ್ ಪ್ಲೇಸ್ ಕೂಡ ಇದಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ ಮುಂಚೆ ನಾನು ಹೇಳ್ದಂಗೆ ಹೊಟ್ಟೆ ತುಂಬ ತಿಂದ್ಕೊಂಡು ಅದನ್ನು ತಗೊಂಡು ಬಂದರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ನಾವು ಮಾಡಿರೋ ಮಿಸ್ಟೇಕನ್ನು ನೀವು ಮಾಡಬೇಡಿ ಅಂತ ಹೇಳ್ತಾ, ಇಲ್ಲಿ ನಾವು ಬಂದು ರೀಚ್ ಆದ ತಕ್ಷಣ ತುಂಬ ವೆಹಿಕಲ್ಸ್ಗಳನ್ನ ನೋಡಿದೋ. ಆ ವೆಹಿಕಲ್ಸ್ಗಳಲ್ಲಿ ಬಂದಿರೋರು ಎಲ್ಲರೂ ಕೂಡ ನಾರ್ಮಲಾಗಿ ಇಲ್ಲಿ ಊಟದ ವ್ಯವಸ್ಥೆ ಅಂದರೆ ಹೋಟೆಲ್ ಕೂಡ ಇದೆ. ಸಿಂಪಲ್ಲಾಗಿ ಒಂದು ಫಾಸ್ಟ್ ಫುಡ್ ಥರ ಇಲ್ಲಿ ಇದೆ. ಯಾವುದೇ ರೀತಿಯಾದಂಥ ಸೌತು ನಾರ್ತು ಮಿಲ್ಸ್ ಆ ಥರದ್ದೆಲ್ಲ ಸಿಗಲ್ಲ. ಬಟ್ ಇಲ್ಲಿ ಗೋಬಿ ಮಂಚೂರಿ ಅಥವಾ ಮ್ಯಾಗಿ, ಪುಳಿಯೋಗರೆ ಈ ಥರದ್ದು ಸಿಗ್ತಾಯಿತ್ತು. ಅದು ಬಿಟ್ಟರೆ ಬೇಕ್ರಿ ಐಟಮ್ಸ್ಗಳು ಇಲ್ಲಿ ಸಿಗ್ತಾಯಿದೆ. ತುಂಬ ಅಂದರೆ ತುಂಬ ಜನ ಫುಡ್ಡನ್ನು ವೇಸ್ಟ್ ಮಾಡಿದರು. ನಿಜವಾಗ್ಲೂ ಒಂದು ಚೂರು ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ನಾವು ಕೂಡ ಫುಲ್ ಕೂಡ ಆರ್ಡ್ರ್ ಮಾಡಿದ್ದೆವು, ಬಟ್ ಕಾಸ್ಟ್ಲಿ ಕೂಡ ಆಗಿತ್ತು. ಅದ್ರ ಜೊತೆಗೆ ಇವರು ಅಷ್ಟೊತ್ತಿಗೆ ಇದೊಂದು ಸ್ಕೂಟಿನ ಪರ್ಚೇಸ್ ಮಾಡಿದ್ರು. ಮಕ್ಕಳು ಕರ್ಕೊಂಬಂದಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಫುಡ್ಡನ್ನು ಇಲ್ಲಿರುವಂಥ ಅಧಿಕಾರಿಗಳು ಇಲ್ಲಿ ಒಳ್ಳೆ ಹೋಟೆಲ್ನ ಓಪನ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಾವು ಅದನ್ನು ತಿಂದೇ ಹೋದರೂ ಒಂದು 4-5 ಸ್ಪೂನ್ ತಿನ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಹೊರಟ್ಬಿಟ್ಟು. ಸೊ ಇರ್ಪು ಇಸ್ ಅ ಲಕ್ಷ್ಮಣ ತೀರ್ಥ ಇಲ್ಲಿ ಹೇಳ್ಬೋದು. ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯಲ್ಲಿರುವ ಒಂದು ಸುಂದರವಾದ ಸ್ಥಳ. ಕಾವೇರಿ ನದಿಯ ಉಪನದಿ ಅಂತಲೂ ಕೂಡ ಇದನ್ನು ಕರೀತಾರೆ. ಪ್ರವಾಸಿಗರಿಗೆ ಅಥವಾ ಟ್ರೆಕ್ಕಿಂಗ್ ಹೋಗೋರಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಇಲ್ಲಿಂದ ವಾಕಬಲಲ್ಲಿ ಹೋಗಬೇಕು. ಯಾವುದೇ ರೀತಿಯಾದಂಥ ವಾಹನಗಳಿಗೆ ಅಲೋ ಇಲ್ಲ. ನೀವಿಲ್ಲಿ ಹೋಗಬೇಕಾದ್ರೆ ಟಿಕೆಟ್ ಕೂಡ ತೊಗೊಬೇಕಾಗತ್ತೆ. ಸೊ ಟಿಕೆಟ್ ತೊಗೊಂಡು ಈ ಒಂದು ಫಾಲ್ಸ್ಗೆ ಎಂಟ್ರಿ ಆಗಬೇಕು. ಭಾರತೀಯರಿಗೆ ₹75, ವಿದೇಶಿಯರಿಗೆ ಕೂಡ ಅಂತ ಹೇಳಿ ಸಪ್ರೇಟ್ ಬಿಲ್ಲಿಂಗ್ ಸೆಷನನ್ನು ಇಟ್ಟಿದ್ದಾರೆ. ಟೈಮಿಂಗ್ಸ್ ಕೂಡ 8:30ಗೆ ನಾವು ಇಲ್ಲಿ ಹೋಗ್ಬೋದು. ಈವ್ನಿಂಗ್ವರೆಗೂ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ನಾವು ಕೂಡ ಈ ಫಾಲ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಈಗ ನಡ್ಕೊಂಡು ಹೋಗಬೇಕು. ಜೊತೆಗೆ ನನ್ನ ಮಗಳಿರೋದ್ರಿಂದ ಸ್ವಲ್ಪ ಅವಳಿಗೆ ತಿನ್ನಿಸ್ಕೊಂಡು ಅವಳ ಹತ್ರ ಒಂದು ಆಟ ಸಾಮಾನು ಬಬಲ್ಸ್ಗಳು ಬರೋ ಹಾಗೆ ಆಟ ಆಡೋದಕ್ಕೆ ಒಂದು ತೊಗೊಂಡು ಅದ್ರ ಜೊತೆಗೆ ವಾಟರ್ ಬಾಟ್ಲ್ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬ್ಯಾಗ್ ಕೂಡ ಒಂದು ಬ್ಯಾಗನ್ನು ಕ್ಯಾರಿ ಮಾಡ್ಬೋದು. ಅಲ್ಲಿ ನೀರಲ್ಲಿ ಆಟ ಆಡಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಡ್ರೆಸ್ ಕೂಡ ನೀವು ಕ್ಯಾರಿ ಮಾಡಬೇಕಾಗತ್ತೆ. ಯಾಕೆಂದರೆ ನೀರಲ್ಲಿ ಆಟ ಆಡಿದ್ರೆ ಮಾತ್ರ. ಸೊ ನಾವು ಜಸ್ಟ್ ಮಗುನ ಈವ್ನಿಂಗಲ್ಲಿ ಕರ್ಕೊಂಡು ಹೋಗಿರೋದ್ರಿಂದ ನೀರಲ್ಲೆಲ್ಲ ಆಟ ಆಡೋದಕ್ಕೂ ಹೋಗಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಬಟ್ ಅದನ್ನೆಲ್ಲ ನಾವು ತಂದಿರಲಿಲ್ಲ. ಸೊ ಇಲ್ಲಿ ನೋಡ್ಬೋದು ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ಕಣ್ಣಿಗೆ ತಂಪು, ಮನಸ್ಸಿಗೆ ಆನಂದ. ಇಲ್ಲಿ ನೋಡ್ಬೋದು ನಮ್ಮ ಮನೆಯವ್ರು ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ವೆದರು ಕಿಲ್ಲಿಂಗ್ ಆಗಿದೆ. ಸೊ ನೀವು ಕೂಡ ಒಂದ್ಸಲಿನಾದರೂ ಈ ಒಂದು ಫಾಲ್ಸಿಗೆ, ಇದರಲ್ಲೂ ಎಸ್ಪೆಷಲಿ ಬಾಯ್ಸ್ ಆಗಿದ್ರೆ ಬೈಕ್ ರೈಡಿಂಗ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫುಲ್ಲು ಒಂದು 10 ಜನ ಫ್ರೆಂಡ್ಸ್ ಇಲ್ಲಿ ಒಂದು ಕಾಫಿ ಶಾಪ್ ಕೂಡ ಇದೆ ಒಳಗಡೆ ಎಂಟ್ರಿಯಲ್ಲಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಮುಂದಕ್ಕೆ ಫುಲ್ ವಾಕಿಂಗ್ಗೆ. ನಾವು ಕೂಡ ತುಂಬ ದಿನ ಆಗಿತ್ತು ಈ ಥರ ಟ್ರೆಕ್ಕಿಂಗ್ ಹೋಗಿ. ಇಲ್ಲಿ ನೋಡ್ಬೋದು ಇರ್ಪು ವಾಟರ್ ಫಾಲ್ಸ್ ಅಂತ ಹೇಳಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಒಂದು ಬೋರ್ಡ್ ಹಾಕಿದ್ದಾರೆ. ನೋಡಿಕೊಂಡು ನಾವು ಅಲ್ಲಿಂದ ಕೂಡ ನಮ್ಮ ಮನೆಯವರು ನೀನು ಅಲ್ಲಲ್ಲೇ ಸ್ಟ್ರಕ್ ಆಗ್ತೀಯ ಕಣಮ್ಮ, ಬೇಗ ಬೇಗ ಬಾ ಅಂತ ಹೇಳಿ ಅವ್ರು ತುಂಬ ದೂರ ಆಲ್ರೆಡಿ ಹೊರಟೋಗಿದ್ರು, ಬೈತಾಯಿದ್ರು ಬೇಗ ಬನ್ನಿ ಅಂತ. ಇಲ್ಲಿಗೆ ಬಂದು ನಾವು ಇಲ್ಲಿ ರೀಚ್ ಆದಮೇಲೆ ನಾವು ಕೂಡ ಇಲ್ಲಿ ಸ್ಟೆಪ್ಸ್ ಹತ್ತೋದಕ್ಕೆ ಶುರು ಆಯಿತು. ಸ್ಟೆಪ್ ಕೂಡ ತುಂಬ ಎತ್ತರವಾಗಿದೆ, ಮಗು ಹತ್ತೋದಕ್ಕಾಗೋದಿಲ್ಲ, ಸಪೋರ್ಟ್ ಬೇಕು. ಸೊ ನಾವು ಹತ್ತೋದ್ರ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಅಂದರೆ ಹುಷಾರಾಗಿ ಹತ್ತಿ, ಬಟ್ ಸೆಕ್ಯೂರ್ ಆಗಿದೆ ಪ್ಲೇಸ್ ಕೂಡ. ನಿಜವಾಗ್ಲೂ ಆಗಾಗ ಈ ಥರ ಒಂದು ಔಟಿಂಗ್ ಹೋಗ್ತಾ ಇದ್ದರೆ. ಆಮೇಲೆ ಇಲ್ಲಿ ಸುತ್ತಮುತ್ತ ನಾಗರಹೊಳೆಯಿಂದ ಮುಂದೆ ಸುಮಾರು ರೆಸ್ಟೋರೆಂಟ್ಗಳು ಇದೆ. ನೀವು ಸ್ಟೇಗೆ ಬರ್ತಾಯಿದ್ದೀರಾ, ಬ್ಯಾಂಗ್ಳೂರು ಕಡೆಯಿಂದ ಬರ್ತಾಯಿದ್ದೀರಾ ಅಂತ ಹೇಳಿದ್ರೆ ತುಂಬ ಸ್ಟೇಗೆ ಅವಕಾಶಗಳು ಕೂಡ ಇದೆ, ರೆಸ್ಟೋರೆಂಟ್ಗಳು ಕೂಡ ಇದೆ. ನೋಡಿ ನಿಮಗೆ ಕಂಫರ್ಟಬಲ್ ಆಗಿರುವಂಥದ್ದಕ್ಕೆ ನೀವು ಹೋಗಿ ಸ್ಟೇಯನ್ನು ಮಾಡ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ ತುಂಬ ದೂರದಿಂದ ಬಂದಿರೋದ್ರಿಂದ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು ನನ್ನ ಮಗಳು ಓಡ್ಕೊಂಡು ಬರ್ತಾಯಿದ್ದಾಳೆ, ಅವಳಿಗೂ ತುಂಬ ಇಷ್ಟ. ಇಲ್ಲಿ ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ,
ಇದು ಯಾವ ಒಂದು ಬೆಟ್ಟ ಅಂತ ಹೇಳಿ. ನನ್ನ ಮಗಳು ನಮ್ಮ ಮನೆಯವರು ಆಲ್ಮೋಸ್ಟ್ ಅವರಿಬ್ಬರೇ ನಮ್ಮಮ್ಮ ಬೇಗ ಹೋಗ್ತಾ ಇದ್ದಾರೆ, ನಾವು ಹೋಗೋಣಪ್ಪ ಅಂತ ಸ್ಪೀಡಾಗಿ ಓಡಿ ಬರ್ತಾ ಇದ್ದಾಳೆ. ಅಲ್ಲಿ ನೋಡ್ಬೋದು ಬ್ರಹ್ಮಗಿರಿ ಅಭಯಾರಣ್ಯ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲಿಗೆ ಫಸ್ಟ್ ರೀಚ್ ಆದೋ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಇದು ಕರ್ನಾಟಕದ ಕೇರಳ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ಕೆಳಗೆ ಕೇರಳದ ವಯನಾಡು ಜಿಲ್ಲೆಯ ಗಡಿಯಲ್ಲಿ ಇರುವಂಥದ್ದು ಅಂತ ಹೇಳಿ. ನಮ್ಮ ಮನೆಯವರು ಒಂದಷ್ಟು ಅಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡ್ರು, ಇಬ್ಬರದು ಅಪ್ಪ ಮಗಳದ್ದು ಇಬ್ಬರದು ತೊಗೊಂಡು. ಅದಾದಮೇಲೆ ಸ್ಟೆಪ್ಸ್ ಹತ್ತುತ್ತಾ ಇದ್ದೋ. ಇಲ್ಲಿ ಮೇಲ್ಗಡೆ ಹೋಗೋದಕ್ಕಿತ್ತಂತೆ ಮೊದಲು, ಬಟ್ ಇವಾಗ ತೆಗೆದುಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗೋದಕ್ಕೆ ಅಲೋ ಇಲ್ಲ ಅಂತ ಹೇಳಿ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಬಂದಿದ್ರಂತೆ, ಅಲ್ಲಿಗೆ ಹೋಗ್ಬೋದು, ಬಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸೇಫ್ಟಿ ಪರ್ಪಸ್ಸಿಗೋಸ್ಕರ. ಅಲ್ಲಿ ತುಂಬ ಜೋರಾಗಿ ನೀರು ಬೀಳೋದ್ರಿಂದ ಹುಷಾರಾಗಿ ಹೋಗಬೇಕು ಅಂತ ಹೇಳಿ. ಸ್ವಲ್ಪ ಮಿಸ್ ಆದರೂ ಕಷ್ಟ ಆಗುತ್ತೆ ಅಂತ ಅಲ್ಲಿಗೆ ಅಲೋ ಇಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ಕೆಳಗಡೆಗೆ ಒಂದು ಇನ್ನೊಂದು ರೋಡ್ ಮಾಡಿದರು. ಸೊ ಅಲ್ಲಿ ಸ್ಟೆಪ್ಸ್ ಹತ್ತೋಣ ಅಂತ ಹೇಳಿ ನಾವು ಅಲ್ಲಿಂದ ಹೋಗ್ತಾ ಇದ್ದೋ. ಬಟ್ ಅಲ್ಲಿ ಫುಡ್ ಚೆನ್ನಾಗಿಲ್ದಿರೋದಕ್ಕೂ ಹೊಟ್ಟೆ ತುಂಬ ಹಶ್ವಾಗಿತ್ತು ಇಲ್ಲಿಗೆ ಬಂದಾಗ. ನೀವು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಒಂದು ಕ್ಯಾರಿ ಬ್ಯಾಗ್ನ ಮಾಡಿಕೊಂಡು, ಒಂದು ಜೊತೆ ಬಟ್ಟೆ ತಗೊಂಡು, ಜೊತೆಗೆ ಊಟದ ವ್ಯವಸ್ಥೆ ಮಾಡಿಕೊಂಡು ನೀವು ಆರಾಮಾಗಿ ಈ ಒಂದು ಪ್ಲೇಸಿಗೆ ಬಂದರೆ ತುಂಬ ಬ್ಯೂಟಿಫುಲ್ಲಾಗಿ ಅಟ್ಲೀಸ್ಟ್ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗೂ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಮಧ್ಯಾಹ್ನ ಬಂದು ಈವ್ನಿಂಗ್ವರೆಗೂ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಒಂದು ಅರ್ಧ ಗಂಟೆ ಅಥವಾ ಅರ್ಧ ಗಂಟೆಗೆ ನಾವು ಇಲ್ಲಿಂದ ವಾಕ್ ಮಾಡ್ಕೊಂಡು ಅಲ್ಲಿಗೆ ರೀಚ್ ಆದೋ. ನೋಡ್ಬೋದು ನೀವು, ನಾವಿರೋದೀಗ ದ ಬ್ಯೂಟಿಫುಲ್ ಫಾಲ್ಸ್ ಅಂತ ಹೇಳ್ಬೋದು. ಇದು ಇರ್ಪು ಫಾಲ್ಸ್ ಅಂತಲೇ ಫೇಮಸ್ ಕೂಡ. ತುಂಬ ಜನ ಟ್ರೆಕ್ಕಿಂಗ್ ಬಂದಿದ್ದಾರೆ, ತುಂಬ ಜನ ಟ್ರಾವೆಲ್ ಮಾಡಿ, ತುಂಬ ಜನ ವ್ಲಾಗರ್ಸ್ ಕೂಡ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ನಾವು ಕೂಡ ಇವತ್ತು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನನ್ನ ವ್ಯೂವರ್ಸ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ರಿಗೂ ನಾನು ಏನು ನೋಡ್ತೀನೋ ಅದನ್ನೆಲ್ಲ ಅವ್ರಿಗೆ ತೋರಿಸ್ಬೇಕು ಅನ್ನೋ ಒಂದು ಕುತೂಹಲ. ಸೊ ಹಾಗಾಗಿ ನಾನಿವತ್ತು ಬಂದಿರುವಂಥದ್ದು ಇರ್ಪು ಫಾಲ್ಸಿಗೆ ಬಂದಾಗ ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ತುಂಬ ಜನ ನೀರಲ್ಲಿ ಆಟ ಆಡ್ತಾಯಿದ್ರು. ಅಲ್ಲಿವರೆಗೂ ಹೋಗಿದ್ರು ಕೂಡ ಅಲೋ ಇಲ್ಲ, ಬಟ್ ನೀರು ಒಳಗಡೆನೆ ಅಲ್ಲಿ ಬೆಟ್ಟಗಳನ್ನ ಬಂಡೆಗಳನ್ನ ಹತ್ಕೊಂಡು ಹೋಗಿದ್ರು. ಬಟ್ ಅಲ್ಲಿ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ನಮ್ಮ ಮೇಲೆ ಬೀಳ್ತಾಯಿತ್ತು ಅಂತ ಹೇಳಿದ್ರೆ, ಆ ಒಂದು ಇದ್ರ ಮಧ್ಯದಲ್ಲಿ ಬೆಟ್ಟ, ಗುಡ್ಡ, ಗಿಡ, ಮರದ ಒಳಗಡೆ ಆ ಸೂರ್ಯನ ಕಿರಣಗಳು ನಮಗೆ ಬೀಳ್ತಾ ಇದ್ದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಇದು ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕೆಳಗಡೆ ಮಕ್ಕಳು ಕೂಡ ಆರಾಮಾಗಿ ಕೂತ್ಕೊಂಡು ಆಟ ಆಡ್ಬೋದು. ಇಲ್ಲಿ ಜಿಗ್ಣೆ ಕಚ್ಚುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ, ತುಂಬ ಇದೆಯಂತೆ. ನಮಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರು ನೀರು ಗಿಳಿಸಿದ ತಕ್ಷಣ ಫಸ್ಟ್ ಹೇಳಿದ್ದು ಬೇಡ ಬೇಡ ಪಾಪುಗೆ ಜಿಗ್ಣೆ ಏನಾದರೂ ಕಚ್ಚಿಬಿಡುತ್ತೆ, ವಿತೌಟ್ ಸೇಫ್ಟಿ ಕಾಲಿಗೆ ಶೂ ಅದನ್ನೆಲ್ಲ ಹಾಕ್ಕೊಂಬಂದರೆ ಏನೋ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡ್ಬೋದು ನೀವು ಆ ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿರ್ತೀರ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವ್ಯೂವರ್ಸ್ಗೆ ಈ ಒಂದು ಬ್ಯೂಟಿಫುಲ್ ನೇಚರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ನಾವು ಕೂಡ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಕೆಳಗಡೆ ಬರ್ತಾ ಇದ್ದೀವಿ. ನನ್ನ ಮಗಳಿಗೆ ಕಾಲು ನೋವು ಅಂತ ಹೇಳಿದ್ಲು ಅಂತ ಹೇಳಿಬಿಟ್ಟು ಅವಳನ್ನು ನಮ್ಮ ಮನೆಯವ್ರ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ನೇಚರನ್ನು ನೋಡ್ತಾ ಇದ್ದರೆ ಅದಕ್ಕೆ ಹೇಳೋದು, ನೇಚರ್ ಮಧ್ಯದಲ್ಲಿರಬೇಕು, ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿ. ಆಮೇಲೆ ನಾವು ಮಕ್ಕಳಿಗೆ ಈ ಥರ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಟ್ಟು ಸ್ಕೂಲು ಕಾಲೇಜು ಅಂತ ಬ್ಯುಸಿ ಲೈಫಲ್ಲಿ ಅವ್ರಿಗೂ ಒಂದು ಹೊಸತನ ಅನಿಸುತ್ತೆ, ಖುಷಿ ಅನಿಸುತ್ತೆ ಅಂತ ಹೇಳಿ ಈ ಒಂದು ಇರ್ಪು ಫಾಲ್ಸಿಗೆ ಬಂದಿದ್ದು. ನನ್ನ ವ್ಯೂವರ್ಸ್ಗೆ ಹೇಳುವಂಥದ್ದು, ಈ ಒಂದು ಫಾಲ್ಸ್ಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳು ಬರ್ತೀನಿ ಅಂತ ಹೇಳಿದ್ರೆ ಒಂದು ಜೊತೆ ಬಟ್ಟೆ, ವಾಟರ್ ಬಾಟಲು, ಫುಡ್ಡು, ಇದು 3 ಬೇಸಿಕ್ ನೀಡ್ಸು ಇಲ್ಲಿ ಸಿಗುತ್ತೆ ಅಂತ ಬಂದರೆ ನಿಜವಾಗ್ಲೂ ಊಟ ಒಂಚೂರು ಚೆನ್ನಾಗಿಲ್ಲ. ಫ್ರ್ಯಾಂಕ್ಲಿ ನನಗೆ ಅಷ್ಟು ದುಡ್ಡು ಕೊಟ್ಟು ಅನ್ನೋದು ಬೇಜಾರಾಯಿತು, ಹೊಟ್ಟೆ ತುಂಬ ಊಟ ಸಿಕ್ಕಿಲ್ಲ ಅನ್ನೋದು ಇನ್ನೊಂದು ಬೇಜಾರಾಯಿತು. ಹೊಟ್ಟೆ ತುಂಬ ಸುಸ್ತಾಗ್ತಾಯಿತ್ತು. ಸೊ ಇಲ್ಲಿಂದ ನಾವು ಹೋಗಬೇಕು, ಮತ್ತು ಸ್ವಲ್ಪ ದೂರ ಹೋಗಿ ಫುಡ್ಡನ್ನು ತೊಗೊಬೇಕು, ಊಟ ಮಾಡಬೇಕು ಅಂತ ಅಂದ್ಕೊಂಡು ಬೇಜಾರಲ್ಲೇ. ಬಟ್ ಈ ಒಂದು ಪ್ಲೇಸಿಗೆ ಬಂದಿದ್ದು ತುಂಬ ಖುಷಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಮೊದಲು ಹೊಟ್ಟೆಗೆ ಊಟ ಬಿದ್ದರೆ ಏನಾದರೂ ಖುಷಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡಿದ್ರೋ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಯೂಟ್ಯೂಬ್ ಚಾನಲ್ನ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವ್ಲಾಗನ್ನು ನಾನು ಕಂಪ್ಲೀಟಾಗಿ ನಿಮಗೆ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಎಕ್ಸ್ಪ್ಲೋರ್ ಕೂಡ ಮಾಡಿದ್ದೀನಿ ಇರ್ಪು ಫಾಲ್ಸ್ನ. ಇನ್ನು ಹೆಚ್ಚಿನ ವೀಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಿಮಗೆ ಪ್ರತಿಯೊಂದು ನ್ಯೂ ವೀಡಿಯೋಸ್ಗಳು ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಆ ಜೇನು ಎಷ್ಟು ಚೆನ್ನಾಗಿ
ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಆ ಯೆಲ್ಲೋ ಕಲರ್ ಫ್ಲವರ್ ಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಕೂಡ ಇದು ಗೇಟು ಹೊರಗಡೆ ಹೋಗುವಂಥದ್ದು, ನಾವೇನು ಒಳಗಡೆ ಬಂದ್ವೋ ಅದೇ ಗೇಟಲ್ಲಿ ಮತ್ತೆ ಪಾಸ್ ಆಗಬೇಕು ನಾವು. ಸೊ ಆ ಗೇಟ್ ಹತ್ರ ಈ ಒಂದು ಫ್ಲವರ್ಸ್ಗಳು ಬೆಳೆದಿತ್ತು ಕೆಳಗಡೆ ತುಂಬ ಚೆನ್ನಾಗಿ. ಸೊ ಅಲ್ಲಿಂದ ಮೂವ್ ಆನ್ ಆಗ್ತಾ ಇದ್ವಿ. ಈ ಗೇಟ್ ಹತ್ರ ಕೂಡ ನಾವು ಬಂದಾಗ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ನಾನು ಇಷ್ಟು ದಿನ ಆದರೂ ನೋಡಿರಲಿಲ್ವಲ್ಲ ಅನ್ನೋದೊಂದು ಅನ್ನಿಸ್ತಾ ಇತ್ತು. ಬಟ್ ಕೊನೆಗೂ ಈ ಒಂದು ಪ್ಲೇಸನ್ನು ತೋರಿಸಿದ್ದಕ್ಕೆ ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಒಂದು ಡೇ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಹೇಳ್ತಾ